ನಾರಾಯಣಂ ಗುಣೈಃ ಸರ್ವೈರ್ನಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂ ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ ಚೇತನ ಜಗನ್ನಿಯಂತ್ರೇ ಶೇಷಸಂವಿದೆ ನಾರಾಯಣಾಯ ಚ ಸರ್ವಚಕ್ರಾದಿವಂದಿತ ಕೃತ್ವಾ ಭಾಷ್ಯಾನುಭಾಷ್ಯೇಹಂ ಅಪಿ ವೇದಾರ್ಥಸತ್ಪದೇಃ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾ ಸನ್ಯಾಯ ವಿವೃತಿಂ ಸ್ಫುಟಂ ಕರೋಮಿ ಬಂಧಬುದ್ಧೀನಾಂ ಬುಧಾನಾಂಚೋಪಕಾರಿಕಾಂ ಪ್ರೀತ್ಯೈ ತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ. ಇಲ್ಲೇನು ಹೇಳಿದರು ಹೇಳಬೇಕು, ಸನ್ಯಾಯ ವಿವೃತ್ತಿ ಅಂತ ಕರೆದು. ಸನ್ಯಾಯಗಳು ಅಂದರೆ ಯಾವುದು ಅಂತ ಪ್ರಶ್ನೆ ಈಗ. ಒಂದರ್ಥ ಏನು? ಒಳ್ಳೆಯ ನ್ಯಾಯಗಳು. ಒಳ್ಳೆಯದು ಸಿದ್ಧಾಂತ ನ್ಯಾಯಗಳು ಅಂತ ಅರ್ಥ. ಇನ್ನೊಂದು ಸತ್ ಅಂದರೆ ಸದಿತಿ ಬ್ರಹ್ಮ, ಬ್ರಹ್ಮಸೂತ್ರ ನ್ಯಾಯಗಳು ಅಂತ ಅರ್ಥ. ಬ್ರಹ್ಮಸೂತ್ರದ ನ್ಯಾಯಗಳನ್ನು ವರ್ಣನೆ ಮಾಡ್ತಾ ಇದ್ದೇವೆ. ಅದಕ್ಕೆ ವಿಜೇಂದ್ರ ಸ್ವಾಮಿ ಹೆಸರಿಡಬೇಕಾದ್ರೆ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಅಂತ ಹೆಸರಿಟ್ಟರು. ಸತ್ತಿಗೆ ಎಕ್ಸ್ಪ್ಲೇಷನ್ ಕೊಟ್ಟಾಗಾಯ್ತಾಗ ಸತ್ಸೂತ್ರ ಬ್ರಹ್ಮಸೂತ್ರ. ನಿನ್ನೆ ಏನಾಗಿತ್ತು? ಹಾಂ, ಇದು ಮುಗೀತು. 4ನೇ ಪಾದದ ಕೊನೆಯ ಭಾಗದಲ್ಲಿದ್ವಿ. ಏನೇನು ನಡೀತು ಅಂದರೆ ಪರಮಾತ್ಮ ಅತ್ಯಂತ ದೋಷವನ್ನೇ ಹೇಳ್ತಕ್ಕಂಥ ಪದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಅಲ್ಲೂ ಕೂಡ ಪರಮಾತ್ಮನನ್ನು ಹೇಳ್ತಾ ಇವೆ, ಪರಮಾತ್ಮನನ್ನೇ ಹೇಳ್ತಾ ಇವೆ. ಅದು ದೋಷ. ಹಾಗಿದ್ದರೆ ಪರಮಾತ್ಮನ ಹೇಳೋದಿಲ್ಲ ಅಂದರೆ ಸರ್ವಶಬ್ದ ವಾಚ್ಯತ್ವ, ಹೇಳುತ್ತೆ ಅಂದರೆ ದೋಷಿತ್ವ ಬಂತು. ಅರ್ಥ ಆಯ್ತಾ? ಈಗ ಎರಡು ಕೂಡ ಏನಂತಾರೆ ಅದಕ್ಕೆ? ಎರಡರಲ್ಲಿ ಒಂದು ಉತ್ತರ ಕೊಡಬೇಕು. ಎಷ್ಟು ಪಜಿತಿ ಆಯ್ತಲ್ಲ? ಇಲ್ಲ, ಅದು ಹೇಳಿ ಏನು ದೋಷ ಇಲ್ಲ ಅಂತ ಹೇಳಿಲ್ಲ. ದೋಷ ಶಬ್ದ ಅಂತ ಹೇಳಿದ್ರು ದೋಷವಾಚಕ ಶಬ್ದಗಳೇ ಹೊರತು ವಿಷ್ಣುವಿಗೆ ದೋಷ ಹೇಳೋ ಶಬ್ದಗಳಲ್ಲವು. ಬೇರೆ ಕಡೆ ದೋಷವಾಚಕ, ವಿಷ್ಣುವಿನಲ್ಲಿ ಸ್ವಾಮಿತ್ವವಾಚಕವಾದ್ದರಿಂದ ದೋಷ ಇಲ್ಲ. ಪ್ರತಿಸಿದ್ಧತ್ವ ನಿನ್ನ ಹೇಳಿದೆ, ಅದನ್ನೆಲ್ಲ ಕೂಡ ಆಗಿದೆ. ತಮೇವ ಮೃತ್ಯುಂ ಅಮೃತಂ ತಾತ ಚೈವಂ ಸರ್ವಾತ್ಮನಾಮೈಃ ಪರಂಪರಾಯಣಂ ಇತ್ಯಾದಿಶ್ಚ ಉಪಚಾರಕಲ್ಪನಾಯಾಶ್ಚ ಕ್ಲಿಷ್ಟತ್ವ. ಇನ್ನು ಬೇರೆ ಅರ್ಥ ಮಾಡೋ ಉಪಚಾರ ಕಲ್ಪನಾಯಾ, ಆ ರೀತಿ ಅಲ್ಲ. ಉಪಚಾರ ಬೇರೆ ಮಾಡಿಬಿಡ್ತೀವಿ ಅಂದ್ರೆ ಮಾಡಬಾರ್ದಾಗಲ್ಲ. ಅದೇನದು? ಕ್ಲಿಷ್ಟ. ಇದು ಸ್ಟ್ರೇಟ್ ಮಾರ್ಗ ಇರ್ಬೇಕು. ಅದಕ್ಕೆ ಹಾಕೋಬೇಕೀಗ ಮುಖ್ಯಾರ್ಥನೇ ಹೊಂದಿರ್ಬೇಕಾದ್ರೆ ಏನು ಮಾಡಿಕೊಡೋದು? ಯಾವಾಗಲೂ ಗೌಣಾರ್ಥ ಮಾಡಬಾರ್ದು. ಮುಖ್ಯಾರ್ಥ ಬಾಧ ಬಂದಾಗ ಗೌಣಾರ್ಥದಲ್ಲಿ ಪ್ರಧಾನ ಎಷ್ಟಿವೆ? ಗೌಣಾರ್ಥಗಳು ಯಾವುದು? ಮುಖ್ಯಾರ್ಥಕ್ಕೂ ಏನಂತಾರೆ ಅದಕ್ಕೆ? ವಾಕ್ಯಾರ್ಥ. ಅವೆರಡು ಏನು? ಒಂದು ಲಕ್ಷಣ, ಇನ್ನೊಂದು ಗೌಣವ್ರತ. ಅದನ್ನು ಹೇಳಬಾರ್ದು. ಮುಖ್ಯಾರ್ಥ ಕೊಟ್ಟಿದಾಗ ಇವತ್ತು ಹೇಳಿದ್ನಲ್ಲ, ರಥದ ಕಾಲಕ್ಕೆ ಹಾಲು ಅಂತ ಹೇಳಿದ್ರೆ ಕಾಯಿ ಹಾಲು ಅಂತ. ಈ ಹಾಲಲ್ಲ. ಯಾಕೆ? ಮುಖ್ಯಾರ್ಥ ಬಾಧ ಇದೆ. ಆದರೆ ಬೇರೆ ಹೊತ್ತಲ್ಲಿ ಬಾಧ ಇಲ್ಲ. ಈಗ ಹಾಲು ಹೊತ್ತು ಅದು ಕೊಟ್ಟು ಸಿಟ್ಟು ಬರುತ್ತೆ. ಅದು ಕೊಡು ಅಂತ. ಏನು ಬಾಧ ಇದೆ ತೋರಿಸೀಗ? ಏನೂ ಇಲ್ಲ. ಆದ್ದರಿಂದ ಮುಖ್ಯಾರ್ಥನೇ ತಗೋಬೇಕು. ಬಾಧಕ ಬಂದಾಗ ಮಾತ್ರ ಪ್ರಶ್ನೆ ಮಾಡಬೇಕು. ಮಣ್ಣು ತಿನ್ನು ಅಂತ ಮಗನಿಗೆ ವಿಷ ಕೊಡಿ ಅಂತ ಹೇಳಿದ ಅಪ್ಪ ಮಗನಿಗೆ. ಮುಖ್ಯಾರ್ಥ ಮಾಡಿದ್ರೆ ಏನಾಗುತ್ತೆ? ಅದು ಕೋರ್ಟ್ ಕೇಸ್ ಆಗುತ್ತೆ. ಗೊತ್ತಾಯ್ತಾ? ಯಾರು ಕೊಟ್ಟರು? ಮೋಟಿವೇಶನ್ ಯಾರ್ದು? ಅಪ್ಪಂದು. ಆದ್ದರಿಂದ ಅಪ್ಪನಿಂದ ಕೊಡಿ, ಅದೊಂದು ಕಾರಣ. ಹಾಗಾಗಬಾರ್ದು. ಆಗಬೇಕು. ಕೋರ್ಟ್ಗೆ ಹೋದ್ರೂ ಕೂಡ ನಡೆಯೋದಿಲ್ಲ ಮಾತು. ಅಪ್ಪ ಯಾವ ಕಾಲಕ್ಕೂ ಮಗನಿಗೆ ಆ ಮಾತು ಹೇಳೋದಿಲ್ಲ. ಆದ್ದರಿಂದ ನೀನು ಮಾಡೋ ಏನೋ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀಯಲ್ಲ, ಅದನ್ನು ಮಾಡೋದು ಒಂದೇ, ವಿಷ ತಿನ್ನೋದು ಒಂದೇ. ತಿನ್ನಬೇಡ ಅಂತ ತಾತ್ಪರ್ಯ. ವಿಷ ತಿನ್ನೋದಕ್ಕೆ ಅರ್ಥ ಏನೀಗ? ಅದು ವಾಚ್ಯಾರ್ಥ. ತಿನ್ನಬೇಡ ಅಂತ ತಿರುಗಾರ್ಥ, ಫಲಿತಾರ್ಥ, ಗೌಣಾರ್ಥದಲ್ಲಿ ಸಾದೃಶ್ಯ ಇರಬೇಕು ಯಾವಾಗಲೂ ಕೂಡ. ಇದರಲ್ಲಿ ಏನಿರಬೇಕು? ಲಕ್ಷ್ಯಾರ್ಥದಲ್ಲಿ ಏನಿರಬೇಕು? ಪ್ರಯೋಜನ ಲಕ್ಷಣ ಅಂತ ಅದು ಡೆಫಿನೇಷನ್ ಇರೋದು. ಒಂದು ಪರ್ಪಸ್ ಸರ್ವ್ ಆಗಬೇಕು, ಮತ್ತು ಅದು ಕನೆಕ್ಷನ್ ಇರಬೇಕು. ಗಂಗಾ ತೀರ ಅಂತ ಹೇಳಿ ಯಮುನಾ ತೀರ ಅಂತ ಅರ್ಥ ಮಾಡೋಕ್ಕಿರಬಾರ್ದು. ಗಂಗಾಯಾಮ್ ಘೋಷ ಅಂದರೆ ಗಂಗಾ ತೀರೆ ಅಂತ ಮಾಡಬೇಕು ಹೊರತು ಯಮುನಾ ತೀರೆ, ಕೃಷ್ಣಾ ತೀರೆ ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಆ ರೀತಿ ಕನೆಕ್ಷನ್ ಇರಬೇಕು. ಇದರಲ್ಲಿ ಸಾದೃಶ್ಯ ಇದ್ದರೂ ಸಾಕು. ಸ್ವಲ್ಪ ಹೇಳಿ ಅಯಂ ಮಾನವಕಃ ಸಿಂಹ ಅಂತ ಕರೆದು ಸಾದೃಶ್ಯ ಅಷ್ಟೇ. ಏನು ಸಾದೃಶ್ಯ? ಪರಾಕ್ರಮದಲ್ಲಿ ಸಾದೃಶ್ಯ. ಅದಾಯಿತು. ತಾತ ಸರ್ವಾತ್ಮನೈವೈಹಿ ಪರಂಪರಾಯಣಂ ಇತ್ಯಾದಿಶ್ಚ ಉಪಚಾರಕಲ್ಪನಾಯಾಶ್ಚ ಕ್ಲಿಷ್ಟತ್ವ ಪ್ರಮಾಣಾಭಾವಾಚ್ಚ ನ ಅವ್ಯಕ್ತಾದಿ ಶಬ್ದಾನಾಂ ಪರಮಾತ್ಮ ವಿಷಯತ್ವ ಅಂಗೀಕಾರೇ ಸರ್ವಮಾನ ವಿರೋಧ. ಔಪಚಾರಿಕ ಅರ್ಥ ಮಾಡಿದರೆ ಎಲ್ಲ ಪ್ರಮಾಣ ವಿರುದ್ಧ ಅರ್ಥ ಆಗುತ್ತೆ. ಆದರೆ ನಾವು ಹೇಳಿದಂತೆ ಮಾಡಿದರೆ ಅದು ಸರಿಯಾದ ಅರ್ಥ ಆಗುತ್ತೆ. ಆದ್ದರಿಂದ ಎಂದೂ ಕೂಡ ಮುಖ್ಯಾರ್ಥ ಆದಷ್ಟು ಮುಖ್ಯಾರ್ಥಕ್ಕೋಸ್ಕರ ಟ್ರೈ ಮಾಡಬೇಕು. ಮೊದಲು
ಸುಮ್ಮನೆ ಬಿಡ್ಲಕ್ಕೆ ಹೋಗಬಾರ್ದು. ತುಂಬ ಟ್ರೈ ಮಾಡು, ಏನು ಮಾಡೋ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಅವಾಗೇನು ಮಾಡಬೇಕು? ಆಗ ಈ ಅರ್ಥಕ್ಕೆ ಬರುತ್ತೆ. ಇಲ್ಲ ಎಲ್ಲದಕ್ಕೆ ಅರ್ಥ ಮಾಡ್ತಾ ಕೂತ್ಕೊಂಡು ಮುಖ್ಯ ಅರ್ಥಕ್ಕೆ ಬೆಲೆ ನಿಲ್ದಾಗ ಆಗಿಬಿಡುತ್ತೆ, ಆಮೇಲೆ ಮಾಡೋಂಗಿಲ್ಲ. ಹಾಗೆ ಹೇಳ್ತಾರೆ. ಎಲ್ಲ ಅರ್ಥ ಮಾಡೋ ಕ್ರಮ ಇದೆಯಾ ಅಂದರೆ ಇದೆ ಅಂತ ಹೇಳ್ತಾರೆ. ರೂಢಾರ್ಥ, ರೂಢಿ ಯೋಗ, ಆಮೇಲೆ ರೂಢಿ ಯೋಗ, ಮಹಾಯೋಗ, ರೂಢಿ ರೂಢಿ ಯೋಗ, ಮಹಾಯೋಗ, ಮಹಾರೂಢಿ ಯೋಗ, ರೂಢ ಉಪಚಾರ, ರೂಢ ಲಕ್ಷಣ, ಉಪಚಾರೋ ಲಕ್ಷಣ. ಇಷ್ಟು ವೆರೈಟಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಗೌಣಾರ್ಥ ಇಷ್ಟು ಮಾಡೋಕ್ಕೆ ಬರುತ್ತೆ. ಅದರಿಂದ ಇದೆಲ್ಲ ತಿಳಿದಿರ್ಬೇಕು. ಮೊದಲನೇ ಅರ್ಥ ಏನು? ರೂಢಿ. ಕಮಲ ಅಂದರೆ ಕಮಲ ಅಂತಲೇ ಅರ್ಥ, ಪಂಕ ಅಂದರೆ ಪಂಕ ಅಂತಲೇ ಅರ್ಥ, ಗೊತ್ತಾಯ್ತಾ? ಆದರೆ ಪಂಕಜ ಅಂತ ಹೇಳಿದಾಗ ಕಪ್ಪೆಗೂ ಕರೀತಾರೆ. ಏನಂತ? ಕಪ್ಪೆಯಲ್ಲಿ ಹುಟ್ಟುತ್ತಾ ಅದ್ರಾಗ ಕರಿಬಾರ್ದು. ಯಾಕೆ? ರೂಢಿ ಯಾವುದ್ರಲ್ಲಿ ಬಂದಿದೆ? ಅದಕ್ಕೆ ಕಮಲದಲ್ಲಿ ಬಂದಿದೆ. ಕುಶಲ ಶಬ್ದಕ್ಕೆ ಕುಶಾನ್ ಲಾತೀತಿ ಕುಶಲ, ತರಬೇತರುಣು ಅಂತ ಅರ್ಥ. ಲೋಕದಲ್ಲಿ ಯಾವ ಅರ್ಥ ಬಂದಿದೆ? ಬುದ್ಧಿವಂತ ಅಂತ ಬಂದಿದೆ. ಇದು ರೂಢಾರ್ಥ. ಇದು ಅದು ಒಂದಾಗ ಯೋಗಾರ್ಥ ಕೊಡಿಸಿದಾಗ ಉಳಿದ ಲಕ್ಷಣ ಅರ್ಥ. ಅದರಲ್ಲಿ ಉಪಭಾಗಗಳು. ಮಹಾಯೋಗ, ಸಣ್ಣ ಯೋಗ ಬೇರೆ, ಮಹಾಯೋಗ ಬೇರೆ. ಮಹಾಯೋಗ ವೃತ್ತಿಯಲ್ಲಿ ಎಲ್ಲ ಎಲ್ಲಿಗೆ ಹೋಗ್ಬೇಕಾದಿಷ್ಟು ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯತೆ. ಹೈವೇ ಇದ್ದೇವಲ್ಲ, ಹಾಗೆ ರೋಡ್ ಸೂಪರ್ ಹೈವೇ ಅಂತ ಹೇಳಿದರೆ ಎಂಡ್ ಅಲ್ಲಿಗೆ ಹೋಗ್ತದೆ. ಇಲ್ಲದ್ರೆ ಕನೆಕ್ಷನ್ ಕೊಟ್ಬಿಟ್ಬಿಡ್ತಾರೆ. ಸರ್ವಿಸ್ ರೋಡ್ ಅಲ್ಲ ಇದು. ಯಾವ ರೋಡ್ ಇದು? ವಿಷ್ಣುವಿಗೆ ಸೇದ ಅಲ್ಲಿಗೆ ಹೋಗಿ ಬೇರೆ ಕಡೆ. ಅದೇ ಪಂಥ, ದಾರಿ. ವಿದ್ವದ್ ರೂಢಿ ಮುಂದೆ, ರೂಢಿ ವಿದ್ವದ್ ರೂಢಿ. ಉದಾಹರಣೆಗೆ ಹಾಸ್ಪಿಟಲ್ ಎಮರ್ಜೆನ್ಸಿ ಅಂತಾರೆ, ಪೊಲಿಟಿಕಲ್ ಎಮರ್ಜೆನ್ಸಿ ಅಂತಾರೆ. ಅಲ್ಲೂ ನಮಗೆ ಡಿಸ್ಟರಿ ಎಮರ್ಜೆನ್ಸಿ ಬೇರೆ ಇದೆ, 3 ಎಮರ್ಜೆನ್ಸಿಗಳಿದೆ. ಇದು ಬರೀ ರೂಢಿ. ಅದು ವಿದ್ವದ್ ರೂಢಿ. ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟರು ತಿಳಿದು ಮಾತಾಡೋದು. ವಿದ್ವಾಂಸರು ಅಂದರೆ ಸಂಸ್ಕೃತ ವಿದ್ವಾಂಸರಾಗಬೇಕಾಗಿಲ್ಲ, ಆ ಕನ್ಸರ್ನ್ನಲ್ಲಿ ಜ್ಞಾನ ಇರಬೇಕು. ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೊಂದಿರುತ್ತೆ. ಸಿ ಎಮ್ ಅಂತ ಅವ್ರು ಮಾತಾಡ ನಮಗೆ ಅರ್ಥ ಆಗಲ್ಲ. ಅದೆಲ್ಲ ಚೀಫ್ ಮಿನಿಸ್ಟರ್ ಅಂದರೆ ಅರ್ಥ ಆಗೋದು. ನಮ್ಗೆ ಎಂದೋ ಸರ್ತಿ ಅನ್ನೋರು ನಾವು ದಿನಬಳಗಾರ ಅಂತಾರೋ ಸಿ ಎಮ್ ಬಿಟ್ಟು ಅದು ಫುಲ್ ಹೇಳೋದಿಲ್ಲ. ಅವ್ರಿಗೆ ಗೊತ್ತವ್ರೆ ಸಿ ಎಮ್ ಅಂತ ಹೇಳ್ಬಿಟ್ಟು. ಸಿ ಎಮ್ಮು ಪಿ ಎಮ್ ಅವ್ರು ಅರ್ಥ ಆಗುತ್ತೆ ಅವ್ರಿಗೆ. ನಮಗೆ ಪಿ ಎಮ್ ಅಂದರೆ ಆಫ್ಟರ್ನೂನ್ ಅಂತ ಅರ್ಥ ಆಗುತ್ತೆ, ಅದು ಬೇರೆ. ಅದು ದಿವಸ ಹೇಳ್ಬೇಕಾದ್ರೆ ಆ ಅರ್ಥ ಮಾಡಬೇಕು. ಪ್ಲಸ್ ಪಿ ಎಮ್ ಶಬ್ದ ಎಲ್ಲೆಲ್ಲಿ ಬಂದಿದೆ, ಎಲ್ಲೆಲ್ಲಿ ಅರ್ಥ ಮಾಡಬೇಕು, ಅದೆಲ್ಲ ನಾವು ಮಾಡಬೇಕು. ಅದು ಸರಿಯಾದ. ಅದಕ್ಕೆ ವಿದ್ವದ್ ರೂಢಿ ಆಗಬೇಕು. ಅದಕ್ಕೆ ಮಹಾಯೋಗ, ಸಾಮಾನ್ಯ ಯೋಗ ಕೂಡದೆ ಹೋದ ಮಹಾಯೋಗದಲ್ಲಿ ಕೂಡುತ್ತೆ, ಗೊತ್ತಾಯ್ತಾ? ಅದು ಸರಿಯಾದ. ಮಹಾಯೋಗೋ ರೂಢಿ ಯೋಗೋ ರೂಢೋಪಚಾರ, ಉಪಚಾರ ರೂಢಿ ಉಪಚಾರ. ಏನು ಸಾಮಾನ್ಯ ಉಪಚಾರ? ಏನು ಸಾಮಾನ್ಯ ಉಪಚಾರಪ್ಪ? ಏನು? ಆ ಒಟ್ಟು ಬೆಂಕಿಯವರು ಸಾಮಾನ್ಯ ರೂಢಿ. ಭಾಳ ತೇಜಸ್ವಿ ಅಂತ ಅರ್ಥ. ಸುಡ್ತಾನೆ ಅಂತಲೂ ಅರ್ಥ ಅಲ್ಲ. ತೇಜಸ್ಸು ಇದೆಯಲ್ಲ, ಅಗ್ನಿ ಅಂತ ತೇಜಸ್ಸು ಅಂತ ಹೇಳ್ತಾರೆ ಸಾಮಾನ್ಯ. ಯಾಕೆ? ಅದು ಆ ರೂಢಿ ಸಾಕೋದಕ್ಕೆ. ಆದರೆ ದೇವ್ರ ಬಗ್ಗೆ ಮಾತ್ರ ತತ್ವಮಸಿ ಮಹಾ ಇದು ಮಾಡಬೇಕಾದ್ರೆ ಮಹಾಯೋಗ ಮಾಡಬೇಕಾದಕ್ಕೆ ತಿಳಿಯುತ್ತೆ. ಮಹಾಯೋಗ ಅಂದರೆ ಏನು? ಒಂದೆರಡಲ್ಲ, ಎಲ್ಲ ಆಪೋಸಿಟ್ ಇರೋದು. ಕಿಂಚಿತ್ ಸಾದೃಶ್ಯ ಅಷ್ಟೇ ಇರೋದು. ಅದು ಮಹಾಯೋಗ ರೂಢಿ ಆಗುತ್ತೆ. ಅದಕ್ಕೆಲ್ಲ ಟೀಕಾರ ಬರೀತಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೆಲ್ಲ ಆಗಿದೆ ಕೂಡ. ಶಬ್ದವೃತ್ತಿಗಳ ಭೇದಗಳು. ದೃಢ ರೂಢಿ ಎಂದು ಪದ ಬಿಟ್ಟೋಗಿದೆ. ವಿದ್ವದ್ ರೂಢಿಪೂರ್ವಕತ್ವೇನ ಮಹಾಯೋಗ ವೃತ್ತಿಯ ಪರಮೇಶ್ವರೇ ಅಖಿಲ ಶಬ್ದ ಉಪಪತ್ತಿ ಅಂಥೇಳಿ. ಆದ್ದರಿಂದ ಇಷ್ಟೆಲ್ಲ ಹಿಂದೆಲೇ ಇಟ್ಕೊಂಡಾಗ ಎಲ್ಲ ಶಬ್ದಗಳನ್ನು ದೇವರಲ್ಲಿ ಮಾಡಕ್ಕೆ ಬರುತ್ತೆ ಅಂಥೇಳಿ. ವಾಚ್ಯ ಅಂತ ಹೇಳಿದ ತಕ್ಷಣ ಯಾವ ಅರ್ಥದಲ್ಲಿ, ಯಾವ ಅರ್ಥ ಸೂಟ್ ಆಗುತ್ತೋ ಆ ಅರ್ಥದಲ್ಲಿ ಅಂತ, ಬೇರೆ ಅರ್ಥ ಮಾಡೋಂಗಿಲ್ಲ. ಅಲ್ಲಿ ಹೇಳಿದ ಕ್ರಮ ಏನು ಮಾಡಿದರು? ಎರಡೇ ಮಾಡಿಬಿಟ್ರು. ಏನಂತ? ಇರೋದು ಅನುಭವಿಸೋದು, ಎರಡೇ ಮಾಡಿದರು. ಅನುಭವಿಸೋದೆಲ್ಲ ಜೀವ ಇಳಿದವರು. ಸ್ವಾಮಿತ್ವ ದೇವರದೇ ಮಾತು, ಈಶಾವಾಸ್ಯ ಬಿದಂ ಸರ್ವ. ಅಷ್ಟು ಮಾಡಿಕೊಂಡ್ರೆ ಅರ್ಥ ಆಗಿಬಿಡೋದು. ಇದು ಈ ರೀತಿ ಮಾಡೋಕ್ಕೆ ಬರುತ್ತೆ. ಆಮೇಲೆ ಈ ರೀತಿ ಮಾಡಿದಾಗ ಪದದಲ್ಲೇ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸಿದೆ. ಬಹುರೂಪ ಇದು 7 ಇರೋದ್ರಿಂದ ಮಿನಿಮಮ್ 7 ಅರ್ಥ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ ಸಾಮಾನ್ಯವಾಗಿ. ಅದು ಆಚಾರ 100,000 ಮಾಡೋರು ಅವರೆಲ್ಲ ಕೂಡ. ಕನಿಷ್ಠ ಒಂದು ಮಾಡೋದಕ್ಕೆ ಒಂದು ಅರ್ಥ, ಇನ್ನೊಂದು ಅರ್ಥ ಮಾಡೋದು ಸಾಮಾನ್ಯವಾಗಿ ಅಭ್ಯಾಸ ಆಗಿರುತ್ತೆ. ಬಹುರೂಪತ್ವಾದ ಅಧಿಕರಣಾಧೇಯತ್ವಾದಿಕಂ ತಸ್ಯೈವ ಯುಜ್ಯತೆ. ಅದಕ್ಕೇನೆ ಬಹುರೂಪತ್ವಾದ ಅಧಿಕರಣ ಆಧೇಯತ್ವಾದಿಕಂ ತಸ್ಯೈವ ಯುಜ್ಯತೆ. ನೀವು ಯಾವ ಅರ್ಥ ಮಾಡಿ ಅಧಿಕರಣ ಆಧೇಯ ಎಲ್ಲವೂ ಕೂಡ ದೇವರಿಗೆ ಎಷ್ಟು ಹೇಳಿದ್ರು ಅರ್ಥ ನಡೆಯುತ್ತೆ. ದೇವರಿಗೆ ಎಷ್ಟು ಹೇಳಿದ್ರು ಅರ್ಥ ನಡೆಯುತ್ತೆ. ಒಬ್ಬ ಲಕ್ಷಾಧೀಶನ ಶ್ರೀಮಂತ ಒಂದು ಲಿಮಿಟ್ ಇದೆ, ಕೋಟ್ಯಾಧೀಶ ಲಿಮಿಟ್ ಇದೆ. ಬೇರೆ ಬೇರೆ ಹೇಳೋಕ್ಕಾಗಲ್ಲ ಬಿಡಿ, ಎಲ್ಲ ಒಂದೇ ಅಂದ್ಬಿಡ್ತಾರೆ. ಅದು ಭಾರಿ ದೊಡ್ಡದಾಯಿತು. ಅದು ನೋಡ್ಕೊಂಡು ಹೇಳಬೇಕು, ಎಲ್ಲರಿಗೂ ಅರ್ಥ ಮಾಡಬಾರ್ದಾಗೆಲ್ಲ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ವ್ಯಾಖ್ಯಾ ನ್ಯಾಯ ವಿವರಣೆ ಪ್ರಥಮಾಧ್ಯಾಯಶ್ಚ ಚತುರ್ಥಪಾದ. ಅದು ಸಮನ್ವಯಾಧ್ಯಾಯ. ಕೃಷ್ಣಾರ್ಪಣ ವಸ್ತು. ಈಗ ದ್ವಿತೀಯ
ದ್ವಿತೀಯಾಧ್ಯಾಯ ಅವಿರೋಧಾಧ್ಯಾಯ. ಆದರೆ ಒಂದು ಓದಿ ಬಿಟ್ಬೇಡ. ನಚ ರುದ್ರಾದೀನಾಂ ಸಕಾಶಾತ್ ವಿಷ್ಣುವಾದೀನಾಮೇವ ಆಪ್ತತ್ವಂ ಶ್ರುತ್ಯನುಸಾರಿತ್ವ. ವೆರಿ ಸಿಂಪಲ್ ಆರ್ಗ್ಯುಮೆಂಟ್ ಇದು. ನೀವು ವೈಷ್ಣವರು ವಿಷ್ಣು ಸ್ಮೃತಿಗಳನ್ನೆಲ್ಲ ಹೇಳ್ಕೊಂಡು ಮಾತಾಡ್ತೀರಿ. ನಾವು ಶೈವರು, ನಮಗೆ ಪಾಶುವತಾಗಮ ಇದೆ. ಅದು ನಿಮಗೆ ಇದು ಪ್ರಮಾಣ, ನಿಮಗೆ ಅದು ಪ್ರಮಾಣ ಅಂತ ಯಾಕೆ ಹೇಳಬಾರ್ದು? ಇಲ್ಲ, ನಮಗೆ ವಿರುದ್ಧ ನಿಮ್ಮದು ಅಪ್ರಮಾಣ ಅಂದರೆ ನಾವು ನಮಗೆ ವಿರುದ್ಧ ನಿಮ್ಮದು ಅಪ್ರಮಾಣ ಅಂತ. ಇವಾಗ ಅದೇ ತಾನೇ ಎಂಡ್ ಮಾಡ್ಲಿಕ್ಕೆ ಬರೋದಿಲ್ಲ ಇದನ್ನು. ಮತ್ತು ಹೇಗೆ ಎಂಡ್ ಮಾಡಬೇಕು ಹೇಳ್ತಾರೆ. ಶ್ರುತ್ಯನುಸಾರಿತ್ವ. ನಮ್ಮದಕ್ಕೆ ಮೂಲ ಒಂದಿದೆ, ನಿಮ್ಮದಕ್ಕೆ ಮೂಲ ಇಲ್ಲ. ನಮ್ಮದಕ್ಕೆ ಮೂಲ ಯಾವುದು? ವೇದಗಳು. ವೇದಕ್ಕೆ ಮೂಲ ಬೇಕಿಲ್ಲ. ಯಾತಕ್ಕೆ? ಅಪೌರುಷೆ. ಆದ್ದರಿಂದ ಸಮಸ್ಯೆ ಇಲ್ಲ. ಇವನು ಬಡಿತಾ ಇದೆ, ಬಡ್ನೀರು ಇವನು ತಂದ ಅವನು ತಂದ ಏನು ಹೇಳಿದ್ರು, ಕೊನೆಗೆ ಅವನು ಡೈರೆಕ್ಟ್ ತಂದೆ ಇದರಿಂದ ನದಿಯಿಂದ ಅಂತ ಅಲ್ಲಿ ಮತ್ತೆ ಮುಗಿದು ಏನು ಸಮಸ್ಯೆ ಬರಲಿಲ್ಲ. ಇವನು ಯಾರೋ ಕೊಟ್ಟಿದ್ದು ತಂದ ಅಂದರೆ ಅವ್ನು ಮೈಲಿಗೆ ಕೊಟ್ಟ ಮೈಲಿಗೆ ಕೊಟ್ಟು ಅಲ್ಲಿ ಶುರುವಾಗುತ್ತೆ. ಆದ್ದರಿಂದ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಸುಮ್ಮನೆ ಸಿಂಪಲ್ ಲಾಜಿಕಲ್ಲಿ ಇಷ್ಟು ತಿಳ್ಕೊಂಡ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡೋದು. ಯಾರನ್ನು ನಂಬಬೇಕು ಅಂದ್ರೆ ಯಾರಿಗೆ ಬೇಸಿಸ್ ಇರುತ್ತೋ ಅವ್ರ ಮಾತು ನಂಬಬೇಕು. ಇಬ್ಬರು ಮಾರ್ಕ್ಸ್ ಹೇಳಿದರು, ಬಾಯಲ್ಲಿ ಹಿಡ್ದ ಒಂದು ಸರ್ಟಿಫಿಕೇಟ್ ಕೊಟ್ಟ, ಅವ ಮಾರ್ಕ್ಸ್ ಕಾರ್ಡ್ ಕೊಟ್ಟ, ಏನು ಮಾಡಬೇಕಾಗ? ಅವನು ಸತ್ಯ ಇರ್ಬೋದು, ಬಟ್ ಇವತ್ತು ಸೊಲ್ಯೂಷನಿಗೆ ಉತ್ತರ ಅಲ್ಲೇ ಇರೋದು. ಮನೆ ಇಟ್ಟು ಬಂದರೆ ಉಪಯೋಗ ಇಲ್ಲ ಅದರಿಂದ. ಅದು ಲಾಸ್ಟ್ ಡೇಟ್ ಬೇರೆ, ಹೋಗ್ತಾರಷ್ಟು ಟೈಮೂ ಇಲ್ಲ, ಅವ್ರು ಕಳ್ಕೊಂಡ್ಬಿಡ್ತಾರೆ ಸೀಟ್ ಅಷ್ಟೇ ಹೊರ್ತು ಇವನು ತಪ್ಪು ಅಂತ ಕರೆಯೋದಿಲ್ಲ. ಅದು ಆ ಚಾನ್ಸ್ ಕೊಡಬೇಕಾಗಿತ್ತು ಅನ್ನೋಕ್ಕಾಗೋದಿಲ್ಲ. ಅದು ಮಾಡ್ಬೇಕಾದ್ರೆ ಏನು ಮಾಡಬೇಕಾಗಿದ್ರು ಒಬ್ಬರು? ಇಲ್ಲ ನಾನು ಗೊತ್ತಾ ಹುಡುಗ, ನಾನು ನೋಡಿದ್ದೇನೆ ಅದನ್ನು ತಟ್ಟಿಂಬಿಟ್ಟು ಅವಾಗ ಒಪ್ಕೋತಾನೆ. ಬೇಸಿಲ್ದ ಒಪ್ಪಕ್ಕೆ ಸಾಧ್ಯ, ಅವ್ನು ಪಕ್ಷಪಾತಿ ಆಗ್ತಾನೆ ಮಾಡಿಬಿಟ್ರೆ. ಗೊತ್ತಾಯ್ತಾ? ಇವೆಲ್ಲ ನಡೆಯುತ್ತೆ. ಆದ್ದರಿಂದ ಒಂದು ಸಮಸ್ಯೆ ಬಗೆಹರಿಯಿತು ಅಂತ ಹೇಳ್ತಾರೆ. ಉಳಿದೆಲ್ಲ ನಾಳೆ. ಎರಡನೇ ಪಾದ ಪೂರ್ತಿ ಸಮಯಪಾದ ನಾನು ಫುಲ್ ಸಮಯಪಾದ ಎರಡನೇದು. ಇಡೀ ಅಧ್ಯಾಯ ವಿರೋಧಾಧ್ಯಾಯ ಸರಿಯಾಗಿ ಓದಿಬಿಟ್ರೆ ಅಪ್ರಾಮಾಣ್ಯ ಸಂಖ್ಯೆ ಎಲ್ಲ ಹೋಗ್ಬಿಡುತ್ತೆ. ಕೃತ್ಯದೇ ಕರ್ಮ ಅದೊಂದು. ಏತೇನ ಯೋಗ ಪ್ರತ್ಯುಕ್ತ, ಅಲ್ಲಿ ಸ್ವಾರಸ್ಯ ಇದೆ. ಸ್ಮೃತಿನ ಖಂಡನೆ ಮಾಡಿದರು, ಆಮೇಲೆ ಏತೇನ ಯೋಗ ಪ್ರತ್ಯುಕ್ತ ಅಂದ್ಬಿಟ್ರು. ಯಾಕೆ ಮಾಡಿದರು? ಇದು ಥಿಯರಿ ಪ್ರಶ್ನೆ ಬಂತು, ಅಲ್ಲಿ ಪ್ರಾಕ್ಟಿಕಲ್ ಪ್ರಶ್ನೆ ಬಂತು. ಯೋಗದಲ್ಲಿ ಪ್ರಾಕ್ಟಿಕಲ್ಲೇ ಮಾಡಿ ತೋರಿಸ್ತಾರಲ್ಲ, ಏನು ಮಾಡಬೇಕು ಅಂತ ಕೇಳಿದರು. ಅರ್ಥ ಆಯ್ತಾ? ಈಗ ಪ್ರಾಕ್ಟಿಕಲ್ ಮಾಡಿದ್ರು ಮೋಸ ಇರೋ ಸಂಭವ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಪ್ರಾಕ್ಟಿಕಲ್ಲಾಗಿ ಉಗ್ರ ಕೊಟ್ಟರು ಕೂಡ ಅದು ಬೇರೆಯೇ. ಅರ್ಥ ಆಯ್ತಾ? ಅದು ಥಿಯರಿ ಬಗ್ಗೆ ಅಬ್ಜೆಕ್ಷನ್ನು. ಇದ್ರ ಬಗ್ಗೆ ಉದಾಹರಣೆಗೆ ನೋಡಪ್ಪ, ನೀವು ರಾಯರ ಹತ್ರ ಹೋದ್ರಿ, ಕೆಲಸ ಆಯಿತು, ಸರಿ ಒಪ್ಪೋಣ. ಅವ್ರು ಎಲ್ಲ ಹೋಗ್ತಾರೆ, ಅವ್ರದ್ದು ಕೆಲಸ ಆಗುತ್ತಲ್ಲ, ಆಗಿದ್ದಿಲ್ಲ ಅವ್ರಿಗೆ. ಆಗಿದ್ರೆ ಇವ್ರು ಅಷ್ಟೇ ಫಾಲೋ ಮಾಡ್ತಿದ್ರ, ನಮಗಿಂತ ಜಾಸ್ತಿ ಫಾಲೋಸ್ ಅವ್ರಿಗಿದ್ದಾರೆ. ಹೇಗೆ ಒಪ್ಬೇಕು ಅದಕ್ಕೆ? ಅರ್ಥ ಆಯ್ತಾ? ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಏತೇನ ಯೋಗ ಇದೇ ಕಾರಣದಿಂದನೇ ಯೋಗನೂ ಹೋಯಿತು ಅಂತೇಳಿ. ಯಾಕೆ? ವೈಷ್ಣವ ಸ್ಮೃತಿಯಲ್ಲಿ ಇಲ್ವೇ ನಮ್ಮದು ಫರ್ಮ್ ಬೇಸಿಸ್ ಇದೆ. ವಿಜ್ಞಾನದ ಪವಾಡಕ್ಕೆ ಸೈನ್ಸ್ ಇದೆ ಹಿಂದೆ. ಇವರು ಜಾದು ಮಾಡೋರು ಏನು ಸೈನ್ಸ್? ಅವನೇ ಹೇಳ್ಬಿಡ್ತಾನೆ, ಬದಿ ಏನಿದು ಇಂದ್ರಜಾಲ ಮಹೇಂದ್ರಜಾಲ ಅಷ್ಟು. ನಿಮಗೆ 100 ರೂಪಾಯಿ ಪಟ ಕಿತ್ತಿ ಹಾಕ್ತಾರೆ, 10 ರೂಪಾಯಿ ಕೊಟ್ಟರೆ ಅಂತ ಬರ್ತಾನೆ. ಆಮೇಲೆ ಯಾತಕ್ಕೆ ಗೊತ್ತವ್ರಿ? ಅವು ಇಲ್ದವ್ರು ನಾವು ಪವಾಡ ಪುರುಷ ಕೇಳಾಗಿಲ್ಲ. 10 ರೂಪಾಯಿ ಕೊಡಿ, ಅವ್ರು ಸುಳ್ಳು ಅಂತ ಗೊತ್ತಾಗ್ಬಿಡ್ತದೆ. ಇವರೆಲ್ಲ ಮಾಡಿದ್ದೆ ಸುಳ್ಳು ಅಂತ ಒಪ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ನ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ಮೋಸ ಆಗುತ್ತೆ. ಎಲ್ಲ ಮಾಡ್ತಾರೆ, ನೋಡಿ ಬರುತ್ತಲ್ಲ. ಯಾಕೆ ಇವತ್ತು ಹೇಳ್ಬಿಟ್ರೆ ಬರೋದಿಲ್ಲ ಆಮೇಲೆ ನೀವು. ಅದರಿಂದ ಬಂದಾಗಲೇ ನೋಡಿ.